ಟಿ20 ವಿಶ್ವಕಪ್ನಿಂದ ಆಸ್ಟ್ರೇಲಿಯಾ ಔಟ್ ಆಗಿದೆ. ಸೂಪರ್ 8 ಹಂತಕ್ಕೆ ಜಿಂಬಾಬ್ವೆ ಲಗ್ಗೆಯನ್ನ ಇಟ್ಟಿರುವಂತದ್ದು. ಜಿಂಬಾಬ್ವೆ, ಐರ್ಲೆಂಡ್ ಮತ್ತೆ ಪಂದ್ಯ ನಡಿಬೇಕಿತ್ತು, ಬಟ್ ಮಳೆಯಿಂದ ರದ್ದಾಗಿದೆ. ಜಿಂಬಾಬ್ವೆ ಐರ್ಲೆಂಡ್ ಪಂದ್ಯ ಮಳೆಯಿಂದ ರದ್ದಾಗಿರುವಂತದ್ದು. ಉಭಯ ತಂಡಗಳಿಗೂ ತಲಾ ಒಂದೊಂದು ಅಂಕ. 5 ಪಾಯಿಂಟ್ನೊಂದಿಗೆ ಜಿಂಬಾಬ್ವೆ ಸೂಪರ್ 8ಗೆ ಪ್ರವೇಶವನ್ನ ಕೊಟ್ಟಿದೆ. ಸತತ 2 ಪಂದ್ಯ ಸೋತ ಐಸಿಸ್ ಟೂರ್ನಿಯಿಂದ ಹೊರಕ್ಕೆ. ಟಿ20 ವಿಶ್ವಕಪ್ನಿಂದ ಆಸ್ಟ್ರೇಲಿಯಾ ಔಟ್. ಸೂಪರ್ 8 ಹಂತಕ್ಕೆ ಜಿಂಬಾಬ್ವೆ ಲಗ್ಗೆಯನ್ನ ಇಟ್ಟಿದೆ. ಜಿಂಬಾಬ್ವೆ ಐರ್ಲೆಂಡ್ ಪಂದ್ಯ ಮಳೆಯಿಂದ ರದ್ದಾಗಿದೆ. ಹೀಗಾಗಿ ಉಭಯ ತಂಡಗಳಿಗೂ ತಲಾ ಒಂದೊಂದು ಅಂಕವನ್ನ ಕೊಟ್ಟಿರುವಂಥದ್ದು. 5 ಪಾಯಿಂಟ್ನೊಂದಿಗೆ ಜಿಂಬಾಬ್ವೆ ಸೂಪರ್ 8ಗೆ ಪ್ರವೇಶವನ್ನ ಪಡೆದುಕೊಂಡಿದೆ. ಸತತ 2 ಪಂದ್ಯ ಸೋತ ಐಸಿಸ್ ಟೂರ್ನಿಯಿಂದ ಔಟ್ ಆಗಿರುವಂಥದ್ದು. ಟಿ20 ವಿಶ್ವಕಪ್ನಿಂದ ಆಸ್ಟ್ರೇಲಿಯಾ ಇದೀಗ ಔಟ್ ಆಗಿದೆ. ಆಸ್ಟ್ರೇಲಿಯಾ ಹೊರಗೆ ಬಂದಿರುವಂಥದ್ದು. ಈಗಾಗಲೇ ಜಿಂಬಾಬ್ವೆ ಮತ್ತು ಐರ್ಲೆಂಡ್ ಪಂದ್ಯದ ನಡುವೆ ಪಂದ್ಯ ಆರಂಭ ಪಟ್ಟಿತ್ತು. ಬಟ್ ಇದೀಗ ಮಳೆಯಿಂದಾಗಿ ಪಂದ್ಯ ರದ್ದಾಗಿದ್ದರಿಂದ ಒಂದೊಂದು ತಂಡಕ್ಕೆ ಒಂದೊಂದು ಪಾಯಿಂಟ್ ಅನ್ನ ನೀಡಲಾಗಿತ್ತು. ಆದರೆ 5 ಪಾಯಿಂಟ್ನೊಂದಿಗೆ ಜಿಂಬಾಬ್ವೆ ಸೂಪರ್ 8ಗೆ ಪ್ರವೇಶವನ್ನ ಕೊಟ್ಟಿರುವಂಥದ್ದು. ಬಟ್ ಐಸಿಸ್ ಇದೀಗ ಪಂದ್ಯದಿಂದ ಹೊರಗೆ ಹೋಗಿದೆ. ಸತತವಾಗಿ 2 ಪಂದ್ಯವನ್ನ ಸೋತಂತ ಐಸಿಸ್ ಇದೀಗ ಪಂದ್ಯದಿಂದ ಹೊರಗೆ ಉಳಿದಿರುವಂತ. ಆಸ್ಟ್ರೇಲಿಯಾ ಇದೀಗ ಔಟ್ ಆಗಿದೆ. ಸೂಪರ್ 8 ಹಂತಕ್ಕೆ ಜಿಂಬಾಬ್ವೆ ಲಗ್ಗೆಯನ್ನ ಇಟ್ಟಿರುವಂತದ್ದು. ಪಂದ್ಯ ಆರಂಭವಾಗಿತ್ತು ಜಿಂಬಾಬ್ವೆ ಮತ್ತು ಐರ್ಲೆಂಡ್ ನಡುವೆ. ಬಟ್ ಮಳೆ ಬಂದಂತ ಕಾರಣದಿಂದಾಗಿ ಪಂದ್ಯವನ್ನ ರದ್ದುಗೊಳಿಸಲಾಯಿತು. ಹೀಗಾಗಿ ಪಂದ್ಯ ರದ್ದುಗೊಂಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಟಿ20 ವಿಶ್ವಕಪ್ನಿಂದ ಆಸ್ಟ್ರೇಲಿಯಾ ಇದೀಗ ಹೊರಗೆ ಕಾಲಿಟ್ಟಿದೆ. ಯಾಕಂದ್ರೆ 5 ಪಾಯಿಂಟ್ನೊಂದಿಗೆ ಜಿಂಬಾಬ್ವೆ ಸೂಪರ್ 8ಗೆ ಪ್ರವೇಶವನ್ನ ಕೊಟ್ಟಿರುವಂತದ್ದು. ಸತತವಾಗಿ 2 ಪಂದ್ಯವನ್ನ ಸೋತಂತ ಐಸಿಸ್ ಟೂರ್ನಿಯಿಂದ ಹೊರಕ್ಕೆ ಬಂದಿದೆ ಆಸ್ಟ್ರೇಲಿಯಾ. ಯಾಕಂದ್ರೆ ಜಿಂಬಾಬ್ವೆ ಮತ್ತು ಆಸ್ಟ್ರೇಲಿಯಾ ನಡುವೆ ಪಂದ್ಯ ಆರಂಭವಾಗಿತ್ತು. ಬಟ್ ಮಳೆ ಬಂದಂತ ಕಾರಣದಿಂದಾಗಿ ಪಂದ್ಯವನ್ನ ರದ್ದುಗೊಳಿಸಲಾಯಿತು. ರದ್ದುಗೊಳಿಸಿದಂತ ಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಪಾಯಿಂಟ್ ಅನ್ನ ನೀಡಲಾಗಿತ್ತು. 5 ಪಾಯಿಂಟ್ನೊಂದಿಗೆ ಜಿಂಬಾಬ್ವೆ ಸೂಪರ್ 8 ಹಂತಕ್ಕೆ ಇದೀಗ ಕಾಲನ್ನ ಇಟ್ಟಿದೆ. ಬಟ್ ಅಲ್ಲಿ ಐರ್ಲೆಂಡ್ ಏನು ಇದೀಗ ಪಂದ್ಯದಿಂದ ಹೊರಗೆ ಉಳಿದಿರುವಂಥದ್ದು.